ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ನಾನಿವತ್ತು ಮಕ್ಕಳಿಗೆ ರಜಾ ಇದೆ, ಸೊ ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನಿವತ್ತು ಏನೆಲ್ಲ ಮಾಡಿದೆ ಅಂತ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಾನಿವತ್ತು ಸಮ್ಮರ್ ಡೇ ಈಗ ಸ್ಟಾರ್ಟ್ ಆಗಿದೆ ಅಂದಾಗ ಮಕ್ಕಳಂತೂ ತುಂಬಾ ಕಾಟ ಕೊಡ್ತಾರೆ ಮನೆಯಲ್ಲಿ. ಸೊ ನಾನು ಆಗವಾಗ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕೊಡ್ತಾಯಿದ್ದೀನಿ, ಮಾಡ್ತಾಯಿದ್ದಾರೆ. ಚಿಕ್ಕವನು ಕೂಡ ಸ್ವಲ್ಪ ಇದಾಗ್ತಿದ್ದಾನೆ, ದೊಡ್ಡವನ ಜೊತೆ ಸೇರಿಕೊಂಡು ಸ್ವಲ್ಪ ತುಂಟಾಟನೂ ಹಾಡ್ತಾರೆ. ಆವಾಗವಾಗ ಕಿತ್ಲಾಡ್ತಾ ಇರ್ತಾರೆ, ಸರಿ ಮಾಡ್ತಾ ಇರ್ತೀನಿ. ಮತ್ತು ಊಟ ತಿನ್ನಿಸೋದು ಮಾಡೋದು ಅದರಲ್ಲೇ ಟೈಮ್ ಹೋಗಿಬಿಡುತ್ತೆ. Some animals such as cat, cow, buffalo, goat, gives us milk. They are called milk animals. ನಾನು ಸ್ವಲ್ಪ ರೀಡಿಂಗ್ ಮಾಡೋ ಬುಕ್ಸ್ ಎಲ್ಲ ಅಂತ ಹೇಳ್ತಾಯಿದ್ದೆ. ಯಾಕೆಂದರೆ ಅವರು ರಜದಲ್ಲಿದ್ದಾಗ ಆಲ್ಮೋಸ್ಟ್ ಮರ್ತೋಗ್ಬಿಡ್ತಾರೆ, ಬರೀ ಆಟ ಮತ್ತು ಏನಾದರೂ ಒಂದು ಕತೆಗಳು ಮಾಡ್ಕೊಂಡು ಹಾಗೇ ಟೈಮ್ ಪಾಸ್ ಮಾಡಿಬಿಡ್ತಾರೆ. ಬಟ್ ಅದು ಸ್ವಲ್ಪ ರೀಡಿಂಗಲ್ಲಿದ್ದರೆ ಚೆನ್ನಾಗಿ ಅವ್ರಿಗೂ ಅವಾಗವಾಗ ನೆನಪಿರುತ್ತೆ ಅಂತ ಉದ್ದೇಶಕ್ಕೆ. ಮತ್ತು ಈಗ ಚಿಕ್ಕವನಿಗೂ ಕೂಡ ನಾನಿಲ್ಲಿ ನೀರು ಹಾಕೋದಕ್ಕೆ ಹೇಳಿದೆ. ಗಿಡಗಳದಿಗೆಲ್ಲ ಮಧ್ಯಾಹ್ನ ಸ್ವಲ್ಪ ಸಖತ್ತು ಬಿಸಿಲಿತ್ತು, ಹಾಗಾಗಿ ಸ್ವಲ್ಪ ಅವರು ಕಲಿತಾರೆ ಅಂತ ಹೇಳ್ಬಿಟ್ಟು ನೀರು ಹಾಕು ಅಂತ ಹೇಳಿದೆ. ಅವ್ನು ಏನೇನೋ ಮಾತಾಡ್ತಿದ್ದಾನೆ, ನೀವೇ ಕೇಳಿಸ್ಕೊಳ್ಳಿ. ಹಾಕಿದ್ರೆ ಏನಾಗುತ್ತೆ? ಒಳ್ಳೇದಾಗುತ್ತಾ? ಹೆಂಗೆ ಒಳ್ಳೇದಾಗುತ್ತೆ? ಹಾಂ, ಬಿಸಿಲು ಬಂದು ನೀರು ಕುಡಿಯುತ್ತಾ ಚೆನ್ನಾಗಿ ಗಿಡ, ಅದಕ್ಕೆ ಒಳ್ಳೇದಾಗುತ್ತೆ. ಅದಕ್ಕೆ ತೊಗೊಂಡೋಗಿ ಸ್ವಲ್ಪನೇ ಹಾಕು. ತೊಗೊಂಡೋಗು, ಏನಾಗಲ್ಲ. ಅಲ್ಲಿ ಹಾಕು ಗಿಡಕ್ಕೆ, ಅಲ್ಲಿ ಗಿಡ ಇದೆಯಲ್ಲ ಅದಕ್ಕೆ. ಹಾಂ, ಹಾಕು ಅಂತ ಹೇಳಿದೆ. ಅವನು ಪಾಪ ಎಲ್ಲದಕ್ಕೂ ಹಾಕ್ತಾ ಇದ್ದಾನೆ. ಅಂದರೆ ನಾವು ಕಲಿಸ್ಕೊಟ್ರೆ ಮಕ್ಳಿಗೂ ಕೂಡ ಒಂದು ಒಳ್ಳೆ ಗುಡ್ ಹ್ಯಾಬಿಟ್ ಇದು. ಯಾಕೆಂದರೆ ಇವಾಗ ಅಂತಲ್ಲ, ಯಾವಾಗಲೂ ಅಷ್ಟೇ ಮಕ್ಕಳಿಗೆ ಅದೊಂದು ಚಿಕ್ಕ ಪುಟ್ಟ ವಿಷಯಗಳೇ ಅವ್ರಿಗೆ ದೊಡ್ಡ ವಿಷಯ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಅಯ್ಯೋ ಹಾಕೋದ್ರಾಯ್ತು ಬಿಡು, ಇದು ಮಾಡಿದ್ರಾಯ್ತು ಬಿಡು ಅಂತೀವಿ. ಬಟ್ ಆ ಮಕ್ಳಿಗೆ ಏನಂದರೆ ಅದೇ ಇಂಟ್ರೆಸ್ಟು, ಹಾಕೋದು, ಇದು ಮಾಡೋದು, ಚಿಕ್ಕ ಕೆಲಸಗಳು ಮಾಡಿ ಅಂತ ಅಂದರೆ ಅವ್ರಿಗೆ ಏನೋ ಒಂಥರ ಖುಷಿ. ಸೊ ನಾನು ಹಾಗಾಗಿ ಅವ್ರಿಗೂ ಒಂದು ಟೈಮ್ ಪಾಸ್ ಆಗುತ್ತೆ, ಮತ್ತು ಒಂದು ಕಲ್ತಂಗೂ ಆಗುತ್ತಲ್ಲ ಅಂತ ಹೇಳಿ ನಾನು ನೀರು ಹಾಕಪ್ಪ ಅಂತ ಹೇಳಿದೆ. ಪಾಪ ಚೆನ್ನಾಗಿ ಹಾಕ್ತಾ ಇದ್ದ. ಅಮ್ಮ ಆ ಗಿಡಕ್ಕೆ ಹಾಕ್ಲಾ, ಅಮ್ಮ ಈ ಗಿಡಕ್ಕೆ ಹಾಕ್ಲಾ ಅಂತ ಹೇಳ್ತಿದ್ದೆ. ನಾನು ಅಲ್ಲಿ ಸ್ವಲ್ಪ ಬಾಲ್ಕನಿ ಚಿಕ್ಕದಾಗಿದೆ, ಹಾಗಾಗಿ ನನಗೆ ಜಾಸ್ತಿ ಗಿಡಗಳನ್ನ ಇಟ್ಕೊಳಕ್ಕಾಗಲ್ಲ. ನಾವಲ್ಲಿ ಸೋಫಾ ಕೂಡ ಹಾಕ್ಬಿಟ್ಟಿದ್ದೀವಿ. ಯಾಕೆಂದರೆ ಸಂಜೆ ಟೈಮು ಒಂದು ಕಾಫಿ ಕುಡಿಯೋಕ್ಕೋ ಇಲ್ಲ ಮಕ್ಕಳಿಗೆ ಓದಿಸೋದಕ್ಕೋ ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನಲ್ಲಿ ಸ್ವಲ್ಪ ಬಾಲ್ಕನಿನ ಸ್ವಲ್ಪ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ, ನೀವೇ ಕೇಳಿಸ್ಕೊಳ್ಳಿ. ಸುಮ್ಮನೆ ಏನಾದರೂ ಒಂದು ಮಾತಾಡ್ತಾನೇ ಇರ್ತಾನೆ. ರಜಾನ ಇವಾಗ ನಿನಗೆ? ಏನೇನು ಮಾಡ್ತೀಯ ರಜದಲ್ಲಿ? ಹಾಂ, ಏನು ಆಟ ಆಡ್ತೀಯಾ? ಆಟ ಸಾಮಾನಲ್ಲಿ ಆಟ ಆಡ್ತೀಯಾ? ಆಮೇಲೆ ಸೈಕಲ್, ಆಮೇಲೆ ವಾಕಿಂಗ್, ಆಮೇಲೆ ನಿದ್ದೆ ಮಾಡೋದು, ಆಮೇಲೆ ರಜಾ, ಆಮೇಲೆ ಆಟ ಸಾಮಾನಲ್ಲಿ ಆಟ ಆಡ್ತೀಯಾ? ಏನು ಮಾಡ್ತೀಯ? ಕಲರಿಂಗ್ ಮಾಡ್ತೀಯಾ? ಆಮೇಲೆ ಯಾವುದ್ರಲ್ಲಿ ಡ್ರಾ ಮಾಡಿ ಕಲರ್ ಮಾಡ್ತೀಯಾ? ನಿನ್ನ ಕಲರ್ ನೇಮ್ ಎಲ್ಲ ಗೊತ್ತಾ? ವಾ, ಮ್ಯಾಮ್ ಏನೇನು ಹೇಳ್ಕೊಡ್ತಾರೆ ನಿಂಗೆ? ಹೀಗೆ ನನ್ನ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೆ. ನಾನು ಸರಿ ಆಯಿತು, ಈಗ ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಮಾಡೋಣ ಅಂತ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕೆಂದರೆ ಸ್ವಲ್ಪ ಹೆಲ್ತಿಯಾಗಿರೋದು ತಿನ್ನಬೇಕು, ಮತ್ತು ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಊಟನೂ ಸೇರಿಸಲ್ಲ, ಹಾಗೆ ಸ್ಪೈಸಿ ಕೂಡ ಮೊದಲೇ ಆಗೋದೇ ಇಲ್ಲ ತಿನ್ನೋದಕ್ಕಂತೂ. ಸೊ ಸರಿ ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಕರಿಬೇವಿನ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಏಕೆಂದರೆ ಕರಿಬೇವು ನಾನು ಆಲ್ರೆಡಿ ಬಿಸಿಲಲ್ಲಿ ತೊಳೆದಿಟ್ಟು ಅದನ್ನ ಒಣಗಿಸಿದೆ. ತುಂಬ ಚೆನ್ನಾಗಿ ಒಣಗಿತ್ತು. ಇವಾಗ ತುಂಬಾ ಬಿಸಿಲಿರೋದ್ರಿಂದ ಒಂದು ದಿನದಲ್ಲೇ ಆರಾಮ್ಸೆ ಏನು ಬೇಕಾದರೂ ಒಣಗಿಸ್ಕೋಬೋದು, ಅಷ್ಟು ಬಿಸಿಲಿದೆ. ನಾನಿಲ್ಲಿ ಚೆನ್ನಾಗಿ ಒಣಗಿಸಿದ್ದೆ. ಅದು ಕೂಡ ನೋಡ್ತಾ ಇದ್ರಲ್ಲ, ಎಷ್ಟು ಪ್ರೆಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಪುಡಿ ಆಗ್ತಾಯಿತ್ತು. ಈಗ ಕರಿಬೇವಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಮತ್ತು 2 ಸ್ಪೂನಷ್ಟು ಉದ್ದಿನಬೇಳೆ,
ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು 1-2 ಸ್ಪೂನಷ್ಟು ಕಡಲೆ ಬೀಜ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ತೆಗೆದಿಟ್ಕೊಂಡಿದ್ನಲ್ಲ ಕರಿಬೇವು ಮತ್ತು ಅದನ್ನು ಹಾಕ್ಕೋಬೇಕು. ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ. 3 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 3 ಗುಂಟೂರು ಮೆಣಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಹಾಕ್ಕೋತಾ ಇರೋದು, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮೀಡಿಯಮಾಗಿ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಯಿತು. ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ತೆ. ಕರಿಬೇವು ನಾವೇನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಬಿಸಿಲಲ್ಲಿ ಆಲ್ರೆಡಿ ನಾನು ಚೆನ್ನಾಗಿ ಒಣಗಿಸಿರೋದ್ರಿಂದ ಒಂದೇ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು. ನಾನು ಎಲ್ಲನೂ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಯಾಕೆಂದರೆ ಎಲ್ಲ ಸೀದೋಗಿಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿದೆಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ 1-2 ಸ್ಪೂನಷ್ಟು ಒಣ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ ಹಾಕಬೇಡಿ, ಏಕೆಂದರೆ ಅದು ಸ್ವಲ್ಪ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಒಣಗಿದ ಕೊಬ್ಬರಿ ಇರುತ್ತಲ್ಲ ಅದನ್ನು ತುರಿದು 1-2 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಅದು ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ದಿನ ಬಾಳಿಕೆ ಕೂಡ ಬರುತ್ತೆ. ಈಗ ನಾನು ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ನಿಂಬೆಹಣ್ಣು ಹೇಳೋದು ನಿಂಬೆಹಣ್ಣು ಅಂತೀನಿ, ಹುಣ್ಸೆಹಣ್ಣು ಹೇಳೋದು ಮರ್ತೋಗ್ಬಿಟ್ಟೆ. ಹುಣ್ಸೆಹಣ್ಣು ಒಂದು ಸಣ್ಣ ಗೋಲಿ ಗಾತ್ರಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು 10-12 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು, ಚಟ್ನಿ ರೆಡಿ ಆಗುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಕರಿಬೇವಿನ ಸೊಪ್ಪು ಎಷ್ಟೆಲ್ಲ ಒಳ್ಳೆಯದು ನಿಮಗೂ ಗೊತ್ತು, ಕೂದಲಿಗೆ ಒಳ್ಳೆಯದು. ಹಾಗೆ ನಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾವು ಇದನ್ನು ಕೊಟ್ಟರೆ ಮಕ್ಳಿಗೂ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು. ನಾನು ಲೈಟಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ಹಾಗಾಗಿ ನಾನು ಇವತ್ತು ಮಧ್ಯಾಹ್ನಕ್ಕೆ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಅನ್ನ ಮಾಡಿದೆ. ಅನ್ನಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಚಟ್ನಿ ಪೌಡರ್ನ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಾನು ಅವಾಗವಾಗ ಕೊಬ್ಬರಿಕಾಯಿ ಇರುತ್ತೆ, ಅದರಲ್ಲೂ ನಾನು ಚಟ್ನಿ ಪೌಡ್ರ್ ಮಾಡಿ ಇಟ್ಕೋತೀನಿ. ಇದನ್ನು ಚಟ್ನಿ ಪೌಡ್ರ್ ಮಾಡ್ತೀನಿ. ಮತ್ತು ನುಗ್ಗೆ ಸೊಪ್ಪು ಇರುತ್ತಲ್ಲ ಅದನ್ನು ಕೂಡ ನಾನು ಚಟ್ನಿ ಪೌಡ್ರ್ ಮಾಡಿ ಇಟ್ಕೋತೀನಿ. ಯಾಕೆಂದರೆ ಇವೆಲ್ಲ ಹೆಲ್ತಿ ಫುಡ್ಡೇ, ನಮಗೇನು ಇದು ಬ್ಯಾಡ್ ಆ ಥರ ಹೆಲ್ತಿ ಏನೂ ಆಗೋದಿಲ್ಲ. ಸೊ ಹೆಲ್ತಿಗೆ ಒಳ್ಳೆಯದಾಗಿರೋದ್ರಿಂದ ಈ ಥರ ನಾವು ಮಧ್ಯಾಹ್ನದ ಟೈಮು ಒಂದೊಂದು ಟೈಮು ತಿಂದ್ರೂ ತುಂಬಾ ರುಚಿ ಇರುತ್ತೆ. ನೀವು ಅನ್ನಕ್ಕೆ ಅಂತಲ್ಲ, ನೀವು ರಸಮ್ ಏನಾದರೂ ಮಾಡ್ಕೊಂಡಾಗಲೂ ಕೂಡ ಈ ಥರ ಚಟ್ನಿ ಪುಡಿಗಳು ಮಾಡಿ ಇಟ್ಕೊಂಡ್ಬಿಟ್ರೆ ಅದ್ರ ಜೊತೆ ತಿಂದರೆ ಟೇಸ್ಟು ದುಪ್ಪಟ್ಟಾಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ಥರ ಚಟ್ನಿ ಪೌಡ್ರುಗಳಂತೂ ತುಂಬ ಇಷ್ಟ. ಸಾಂಬಾರು ಜಾಸ್ತಿ ನಾನು ಲೈಕ್ ಮಾಡಲ್ಲ, ಏಕೆಂದರೆ ಅದಕ್ಕೆ ಸ್ವಲ್ಪ ಮಸಾಲೆಗಳು ಹಾಕೋದಾಗಲಿ ಜಾಸ್ತಿ ಮಾಡೋದಾಗಲಿ ಆ ಥರ ಮಾಡ್ತೀವಿ. ಬಟ್ ಈ ಥರ ಚಟ್ನಿ ಪೌಡ್ರುಗಳು ನೀವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. 10-15 ದಿನ ಆರಾಮ್ಸೆ ಔಟ್ಸೈಡ್ ಇಡ್ಬೋದು. ನೀವೇನು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ಒಂದು ಚೂರು ಕೆಡಲ್ಲ. ಏಕೆಂದರೆ ನಾವು ಆಯಿಲ್ ಹಾಕಿಲ್ಲ, ನೀರು ಹಾಕಿಲ್ಲ, ಏನೂ ಹಾಕಿಲ್ಲ. ಸೊ ಹಾಗಾಗಿ ಇದು ಏನೂ ಕೆಡೋದಿಲ್ಲ. ಚೆನ್ನಾಗಿ ಎಲ್ಲನೂ ಹುರಿದು ಮಾಡಿರ್ತೀವಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ನೀವು ಔಟ್ಸೈಡ್ ಏನಾದರೂ ಟ್ರಿಪ್ಗೆ ಏನಾದರೂ ಹೋದರೆ ಆ ಥರ ಟೈಮ್ಗಳಲ್ಲಿ ನೀವು ಈ ಥರ ಮಾಡಿಕೊಂಡು ಕ್ಯಾರಿ ಮಾಡಿದ್ರೆ ಆರಾಮ್ಸೆ ಊಟ ಮಾಡ್ಬೋದು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಸಂಜೆ ಆಗಿತ್ತು. ಈ ಕಡೆ ನನ್ನ ದೊಡ್ಡ ಮಗ ಕೂತ್ಕೊಂಡು ಏನೋ ಪೇಂಟಿಂಗ್ ಬಾಕ್ಸ್ದೆಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದಾನೆ. ಇವ್ರಿಗಿನ್ನೇನು ಕೆಲಸ ಇಲ್ಲ, ಪೇಂಟ್ ಮಾಡೋದು ಅಥವಾ ಏನಾದರೂ ತೊಗೊಂಡು ಇದು ಮಾಡೋದು, ಅದೇ ಥರ ಕೆಲಸಗಳು ಮಾಡ್ತಾಯಿರ್ತಾರೆ. ಈ ಕಡೆ ಇವ್ನು ನೋಡಿ, ಅದೇನೋ ಪಾತ್ರೆಗಳು ಇಟ್ಕೊಂಡು ಅಮ್ಮ ಅಡುಗೆ ಮಾಡ್ತಾಯಿದ್ದೀನಿ, ಚಪಾತಿ ಮಾಡ್ತಾಯಿದ್ದೀನಿ, ದೋಸೆ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದ. ಮನೆ ಅಂತೂ ಫುಲ್ಲು ಗಬ್ಬೆಳಿಸ್ಬಿಡ್ತಾರೆ. ಯಾಕೆಂದರೆ ಸಿಕ್ಕಿದ ಕಡೆ ಎಲ್ಲ ಆಟ ಸಾಮಾನು ಎಸಿತಾ ಇರ್ತಾರೆ, ಸಿಕ್ಕಿದ ಕಡೆ ಎಲ್ಲ ಏನಾದರೂ ಒಂದು ಪೇಪರ್ಗಳು ಅದು ಇದು ಚೂರು ಮಾಡಿ ಹಾಕ್ತಾ ಇರ್ತಾರೆ. ನೋಡಿ, ಇದು ಇವನಿಗೆ ಫ್ರೆಂಚ್ ಫ್ರೈ ಅಂತೆ. ಫ್ರೆಂಚ್ ಫ್ರೈ ಮಾಡಿದ್ದೀನಿ ಅಮ್ಮ ನೋಡು ಅಂತ ಇದ್ದ. ಒಂಥರ ಮಕ್ಕಳ ಆಟನೇ ಚೆಂದ ಅಲ್ವಾ? ಏನಿಗೆ ಅಂದರೆ ಅವ್ರಿಗೇನು ಗೊತ್ತಿರಲ್ಲ. ಸೊ ಅವ್ರು ಏನು ಆಟ ಆಡ್ತಾರೋ ಅದೇ ಆಟ ಅವ್ರಿಗೆ. ನಾವು ಚಿಕ್ಕದ್ರಲ್ಲಿದ್ದಾಗೆಲ್ಲ ಮನೆಯೇ ಸೇರ್ತಲ್ಲ, ಅಷ್ಟು ಆಟ ಆಡ್ತಾಯಿದ್ವಿ. ಬಟ್ ಈಗಿನ ಮಕ್ಳಿಗೆ ಏನಂದರೆ ನಾವು ಆಚೆ ಕಳ್ಸೋಕ್ಕೆ ಆಗಲ್ಲ. ಏಕೆಂದರೆ ಇವಾಗ ಅದೇ ಥರ ಇರೋದು ಪರಿಸ್ಥಿತಿಗಳು. ಈಗ ಸಿಟಿಗಳಿರೋದ್ರಿಂದ ನಾವು ಆಚೆ ಬಿಟ್ಟಾಗ ನಾವು ಜೊತೆಲೇ ನಿಲ್ಲಬೇಕು, ಇಲ್ಲಾಂತಂದರೆ ಕಷ್ಟ. ಒಬ್ಬೊಬ್ಬರನ್ನೇ ಬಿಡೋಕ್ಕೂ ಒಂಥರ ಹಿಂಸೆ ಅಂತ ಅನಿಸುತ್ತೆ. ನೋಡಿ ನನ್ನ ಮನೆ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂದರೆ, ಟಿ ವಿ ಸ್ಟ್ಯಾಂಡು ನಿಜವಾಗ್ಲೂ ಟಿ ವಿ ಸ್ಟ್ಯಾಂಡಾಗಿ ಉಳಿದಿಲ್ಲ. ಅವ್ರದ್ದು ಆಟ ಸಾಮಾನು, ಬುಕ್ಸ್ಗಳು, ಪೇಪರು ಪ್ರತಿಯೊಂದು ಅಲ್ಲೇ ಇಟ್ಕೊಂಡಿದ್ದಾರೆ. ನಾನು ಎಷ್ಟು ಅಂತ ಕ್ಲೀನ್ ಮಾಡೋದು. ಈಗ ಬೆಳಿಗ್ಗೆ ಎದ್ರೂ ಒಂದು ಸರಿ ಕ್ಲೀನ್ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ನನಗೆ. ಮತ್ತು ರಾತ್ರಿ ಮಲಗುವಾಗಲೂ ಮತ್ತೆಲ್ಲನೂ ಕ್ಲೀನ್ ಮಾಡಿ ಮತ್ತೆ ಮಲಗೋದು. ಬೆಳಿಗ್ಗೆ ಹತ್ರ ಅದೇ ರುಟೀನ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಸಮ್ಮರ್ ಟೈಮ್ ಆಗಿರೋದ್ರಿಂದ ಮಕ್ಳಿಗೂ ಲೀವ್ ಇರುತ್ತೆ. ಸೊ ಹಾಗಾಗಿ ಅವ್ರು ಆಟ ಆಡ್ತಾನೆ ಇರ್ತಾರೆ, ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದೇ ನನ್ನ ಈ ದಿನದ ಪುಟ್ಟ ವಿಡಿಯೋ ಆಗಿತ್ತು. ನಿಮಗೂ ಲೈಕ್ ಆಯಿತು ಅಂತ ಅನ್ಕೋತೀನಿ. ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್.